ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಶಿಲ್ಪಾಸ್ ಕಿಚನ್. ಇವತ್ತು ಮನೆಯಲ್ಲಿ ಸಿಂಪಲ್ ಅಂಡ್ ಟೇಸ್ಟಿಯಾಗಿ ಯಾವ ರೀತಿ ಕಾಜು ಮಸಾಲಾನ ಮನೆಯಲ್ಲೇ ಮಾಡಬಹುದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇದು ಮಾಡೋದು ಕೂಡ ತುಂಬಾನೇ ಈಸಿ ಇದೆ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಾಗಿರೋದಿಲ್ಲ. ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬಹುದು. ಬನ್ನಿ ಶುರು ಮಾಡೋಣ. ಮೊದಲಿಗೆ ಇಲ್ಲಿ ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಪಾತ್ರೆನ ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ದೀನಿ. ಈಗ ಪಾತ್ರೆ ಬಿಸಿಯಾಗಿದೆ. ಇದಕ್ಕೆ ಒಂದು ಚೊಂಬಷ್ಟು ನೀರು ಹಾಕ್ತಾ ಇದ್ದೀನಿ. ನೀರು ಬಿಸಿ ಆಗಕ್ಕೆ ಬಿಡೋಣ. ಈಗ ನೀರು ಬಿಸಿಯಾಗಿದೆ. ಇದಕ್ಕೆ ಒಂದು ಕಟ್ ಮಾಡಿರೋ ಈರುಳ್ಳಿ ಹಾಕ್ತಾ ಇದ್ದೀನಿ. ಅರ್ಧ ಕಪ್ ಗೋಡಂಬಿ ಹಾಕ್ತಾ ಇದ್ದೀನಿ. ಒಂದು 5 ರಿಂದ 10 ನಿಮಿಷ ಬೇಯಿಸ್ಕೋಬೇಕು ಇದನ್ನ. ಈಗ ಈರುಳ್ಳಿ ಗೋಡಂಬಿ ಬೆಂದಿದೆ ನೋಡ್ತಿರ್ಬೋದು. ಈಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಇದನ್ನ ತಣ್ಣಗಾಗ್ಬಿಡೋಣ 1-2 ಮಿನಿಟ್ಸು. ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಆಗ್ಲೇ ಬೇಯಿಸಿ ಇಟ್ಕೊಂಡಿರ್ತಕ್ಕಂಥ ಗೋಡಂಬಿ ಮತ್ತು ಈರುಳ್ಳಿನ ಹಾಕೋಬೇಕು. ಹಾಕೊಂಡು ರುಬ್ಕೊಂಡ್ಬರ್ಬೇಕು. ನೀರೇನು ಹಾಕಕ್ ಹೋಗ್ಬಾರ್ದು, ಹಾಗೆ ರುಬ್ಕೊಂಡ್ಬರ್ಬೇಕು. ನೋಡ್ತಿರ್ಬೋದು, ಇಷ್ಟು ಸಣ್ಣದಾಗಿ ಪೇಸ್ಟ್ ಆದ್ರೆ ಸಾಕು. ಈಗ ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಪ್ಯಾನ್ನ ಬಿಸಿ ಮಾಡಕ್ ಇಡ್ತಾ ಇದ್ದೀನಿ. ಈಗ ಪ್ಯಾನ್ ಬಿಸಿಯಾಗಿದ್ದಕ್ಕೆ ತುಪ್ಪ ಹಾಕ್ತಾ ಇದ್ದೀನಿ. 2 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಈಗ ತುಪ್ಪ ಬಿಸಿಯಾಗಿದೆ. ಇದಕ್ಕೆ 1 ಕಪ್ ಅಷ್ಟು ಗೋಡಂಬಿ ಹಾಕ್ತಾ ಇದ್ದೀನಿ. ಒಂದು 2 ಮಿನಿಟ್ಸ್ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಗೋಡಂಬಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಈಗ ಇದು ಫ್ರೈ ಆಗಿದೆ. ಒಂದು ಬೌಲಲ್ಲಿ ತಕ್ಕಂತ ಇದ್ದೀನಿ. ಈಗ ಅದೇ ಪ್ಯಾನಿಗೆ 2 ಲವಂಗ, 1 ಚಕ್ಕೆ, 1 ಏಲಕ್ಕಿ, 1 ಪಲಾವ್ ಎಲೆ ಹಾಕ್ತಾ ಇದ್ದೀನಿ. ಈಗ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಈರುಳ್ಳಿ ಕಲರ್ ಚೇಂಜ್ ಆಗಿದೆ. ಟೊಮೆಟೊ ಹಾಕ್ತಾ ಇದೀನಿ, ಕಟ್ ಮಾಡಿರೋದು. ಟೊಮೆಟೊ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. 1 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು. 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಗರಂ ಮಸಾಲ, ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪುಡಿ. ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ರುಬ್ಬಿರೋ ಪೇಸ್ಟ್ ಹಾಕ್ತಾ ಇದ್ದೀನಿ. ಈರುಳ್ಳಿ ಮತ್ತೆ ಗೋಡಂಬಿ ಪೇಸ್ಟ್ ಮಾಡ್ಕೊಂಡ್ವಲ್ಲ ಬೇಯಿಸಿ, ಅದನ್ನ ಹಾಕ್ತಾ ಇದ್ದೀನಿ.
ಈಗ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ನೀರ್ ಹಾಕಿ ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಪ್ಲೇಟ್ ಮುಚ್ಚಿ 1 ನಿಮಿಷ ಬೇಯಕ್ಕೆ ಇಡ್ತಾ ಇದ್ದೀನಿ. ಈಗ 1 ನಿಮಿಷ ಆಗಿದೆ, ತೆಗಿತಾ ಇದ್ದೀನಿ. ನೀರ್ ಬೇಕಂದ್ರೆ ಮತ್ತೆ ಆಡ್ ಮಾಡ್ಕೊಳ್ಳಿ. ಈಗ ಆಗ್ಲೇ ತುಪ್ಪದಲ್ಲಿ ಫ್ರೈ ಮಾಡಿರೋ ಗೋಡಂಬಿನ ಹಾಕ್ತಾ ಇದ್ದೀನಿ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಮೇಲ್ಗಡೆ. 1-2 ಮಿನಿಟ್ಸ್ ಬೇಯಕ್ಕೆ ಬಿಡೋಣ. ಈಗ ಕಾಜು ಮಸಾಲ ರೆಡಿ ಆಗಿದೆ. ಈಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಈಗ ಒಂದು ಬೌಲಲ್ಲಿ ಹಾಕೊಂತ ಇದ್ದೀನಿ. ನೋಡಿದ್ರಲ್ಲ ಕಾಜು ಮಸಾಲ ಯಾವ ರೀತಿ ಮನೆಯಲ್ಲೇ ಮಾಡಬಹುದು ಅಂತ. ಎಷ್ಟು ಸಿಂಪಲ್ ಆಗಿ ಮಾಡ್ಕೋಬಹುದು ಮನೆಯಲ್ಲೇ. ಇದು ಚಪಾತಿಗೆ, ರೋಟಿಗೆ, ಹಾಗೆ ಅನ್ನಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬಹುದು. ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಶಿಲ್ಪಾಸ್ ಕಿಚನ್ ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.